ಎರಡನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತ ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೂಡಿ ಆಗ್ರಹಿಸಿದ್ರು. ಬೆಳಗಾವಿಗೆ ಏನು ಬೆನ್ನಚ್ಚಿದ್ರೆ ನೀವು? ಯಾಕೆ ಬೆಳಗಾವಿ ನಮಗೆ ಬೇಕು ನಿಮಗೆ ಬೇಕು ಏನಿದ್ರು ಅದಕ್ಕೇನು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆಯಲ್ಲ, ಕರ್ನಾಟಕ ಅಂತನೇ ಆಗಿದೆ. ಮತ್ತು ನೀವು ಮಹಾರಾಷ್ಟ್ರ ನಮ್ದು ನಿಮ್ದು, ಈ ಮಹಾರಾಷ್ಟ್ರ ಬೇಡ ಕರ್ನಾಟಕ ಬೇಡ ಬೇರೆ ರಾಜ್ಯ ಮಾಡ್ತಾನೆ ಅನ್ನೋಂತ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಿಮ್ಮ ಆಸ್ತಿನೂ ಅಲ್ಲ. ಅದಕ್ಕಾಗಿ ನೀವು ಅಂದರೆ ಬಂದ್ರು ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ಮೇಲೆ ಕ್ರಮವನ್ನು ತಗೊಳ್ಬೇಕು. ಇಲ್ಲಿ ಒಂದು ಬಂದ್ರೆ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕುವಂತ ಕೆಲಸ ಮಾಡ್ಬೇಕಂತ ನಾವು ಹೇಳ್ತಾ ಇದ್ವಿ. ಯಾಕೆ ನೀವು ಮಹಾರಾಷ್ಟ್ರದ ಮೊದಲನೇದಾಗಿ ಸುಧಾರಣೆ ಮಾಡ್ಕೊಳ್ಳಲ್ಲ, ಬೆಳಗಾವಿಗೆ ಬೆನ್ನು ಹಚ್ಚಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರಲ್ಲ, ಮೊದಲನೇದೇ ನಿಮ್ದು ಸರಿಯಾಗಿ ತೊಳ್ಕೊಳಕ್ ಕಳ್ಕೊಳ್ಳಿ, ಬೇರೆದಾರನ್ನ ತೊಳೆಯುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಇದ್ದಂತ ನಿಮ್ಮ ಮಹಾರಾಷ್ಟ್ರ ಬಸ್ಸು ಹೊಸ ಮೊದಲು ಕಳಿಸ್ಬಿಡಿ. ಇಲ್ಲಿ ಆ ಡಕೋಟಾ ಬಸ್ ಅನ್ನು ಕಳಿಸ್ಕೊಡ್ತಾ ಇದ್ರಿ, ನೋಡಿದ್ರೆ ಆ ಗಾಡಿಯೊಳಗೆ ಯಾರು ಹತ್ತೋದಿಲ್ಲ. ನಿಮ್ಮ ಜನನ ಹತ್ತಬೇಕಾದ್ರೆ ಕರ್ನಾಟಕ ಬಸ್ ನಲ್ಲಿ ಹತ್ತೋಗ್ತಾರ. ಮೊದಲನೇದಾಗಿ ಮಹಾರಾಷ್ಟ್ರ ಹೊಸ ಬಸ್ ಅನ್ನು ಇಲ್ಲಿ ಹಾಕಿ ತೋರಿಸ್ಕೊಳ್ಳಂತ ನಿಮ್ ಸರ್ಕಾರಕ್ಕೆ ಮನವಿ ಮಾಡ್ಕೊ. ಬಿದ್ದದು ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇವೆ ಆ ರಾಜ್ಯ ಮಾಡ್ತೇವೆ ಅನ್ನೋದು ಇದನ್ನೆಲ್ಲ ದೂರಿಂದ ಮಾತು ದೂರಕ್ಕೆ ಬಿಡಿ. ಸದಾ ಮುಗ್ಧ ಮರಾಠಿಗರನ್ನ ಮುಂದಿಟ್ಟುಕೊಂಡು ಪುಂಡಾಟ ಮಾಡುವ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು. ಪದೇ ಪದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ.